ಹೀಗೆ ಕೆಲವೊಂದು ವಿಚಾರಗಳನ್ನು ನೋಡಿ ಧರ್ಮ ಅನ್ನೋ ಒಂದು ಶಬ್ದವನ್ನು ಉಪಯೋಗಿಸಲಿಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಒಂದು ಕಾಲ ಬಂದಿರಬಹುದು. ಆದರೆ ಗಂಗಾ ನದಿಯಲ್ಲಿ ಬೇರೆ ಬೇರೆ ಕೊಳಕು ಇದೆ ಅಂತ ಒಂದೇ ಕಾರಣಕ್ಕೆ ತಾಯಿ ಗಂಗೆಯನ್ನು ಯಾರಾದ್ರೂ ಕೂಡ ದೂರ ಮಾಡ್ತಾರಾ? ಗಂಗೆಯಲ್ಲಿ ಯಾರು ಕೊಳೆಯನ್ನು ತಂದು ಇಟ್ಟಿದ್ದಾರೋ ಆ ಕೊಳೆಯನ್ನು ನಿರ್ನಾಮ ಮಾಡಬೇಕು. ಕೊಳೆಯನ್ನು ತರ್ತಕ್ಕಂತಹ ವ್ಯಕ್ತಿಗಳನ್ನು ದೂರ ಸರಿಸಬೇಕು ಅಷ್ಟೇ ಹೊರತು ಗಂಗಾ ನದಿ ಎಂದು ಕೂಡ ಕೊಳಕಲ್ಲ. ಗಂಗೆಯನ್ನು ನೆನಪು ಮಾಡಿಕೊಂಡ ತಕ್ಷಣವೇ ಯಾವ ರೀತಿ ಪಾವಿತ್ರ್ಯತೆಯ ಪವಿತ್ರ ಭಾವನೆ ಬರುತ್ತೋ ಅದೇ ರೀತಿ ಧರ್ಮ. ಅದಕ್ಕೆ ಅವರು ಹೇಳಿದರು, ಇಟ್ ಮಸ್ಟ್ ಬಿ ಎ ಸ್ಮಾಲೆಸ್ಟ್ ಡೆಫಿನೇಷನ್ ವಿಚ್ ಇಸ್ ಗಿವನ್ ಟು ಧರ್ಮ. ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾಧರ್ಮ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ಸ್ವಾಮಿ ವಿವೇಕಾನಂದರ ಮಾತನ್ನು ತಾವು ಹೇಳಿದ್ರಿ. ಈ ಒಂದು ದೃಷ್ಟಿಯಿಂದ ನೋಡಿದಾಗ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ, ಒಂದು ಕಡೆ ತನ್ನ ಸ್ವರೂಪವನ್ನು ತಾನು ತಿಳ್ಕೊಳ್ತಕ್ಕಂತಹದ್ದು ಮತ್ತು ಜಗತ್ತಿಗೆ ಹಿತವಾದದ್ದನ್ನು ಮಾಡೋದು, ಜಗತ್ತಿಗೆ ಹಿತವಾದದ್ದನ್ನು ಮಾಡಲಿಕ್ಕೆ ಜಗತ್ತಿನ ವಿಚಾರಗಳನ್ನು ಕೂಡ ತಾನು ಪಡ್ಕೊಳ್ತಕ್ಕಂತಹದ್ದು. ಈಗ ತಾನೇ ನಮ್ಮ ಪಾವಗಡ ಪ್ರಕಾಶ್ ರಾವ್ ಅವರು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತುಂಬ ಸಂತೋಷ ಇದೆ. ಅವರು ನಮ್ಮ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಜ್ಞೆಯ ಅನಾವರಣದ ಒಂದು ಅಸ್ಮಿತೆ ಮತ್ತು ಒಂದು ಸಾಕ್ಷಿ ಪ್ರಜ್ಞೆ ಅಂತ ನಾನು ಭಾವಿಸ್ತೇನೆ. ಈ ದೃಷ್ಟಿಯಿಂದ ಧರ್ಮ ಅಂತಕ್ಕಂತಹದ್ದು ತನ್ನ ಒಳಗಿನ ತನ್ನನ್ನು ತಿಳ್ಕೊಳ್ತಕ್ಕಂಥ ಒಂದು ಕ್ರಿಯೆ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ದೇಹ ಮನಸ್ಸು ಬುದ್ಧಿಯ ಜೊತೆ ಬದುಕಬೇಕಾದ್ರೆ ಜಗತ್ತಿನ ಒಳಿತೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಮತ್ತಷ್ಟು ಸಮೃದ್ಧಿಯನ್ನು, ಒಳಿತಿನ ಮಂಗಳಕರವಾದ ಸಮೃದ್ಧಿಯನ್ನು ಸೃಷ್ಟಿ ಮಾಡ್ತಕ್ಕಂತಹದ್ದು. ಇಂತಹದ್ದು ಒಂದು ಧರ್ಮದ ಅಡಿಯಲ್ಲಿಯೇ ಇರತಕ್ಕಂತಹದ್ದು. ಒಂದು ಹೂವು ಅಂತ ನಾವು ಭಾವಿಸಿದ್ದೇ ಆದರೆ ಹರಳಿದ ಹೂವನ್ನು ನೋಡಲಿಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಹೂವು ಹರಳಿ ಅದನ್ನು ನಾವು ಧರ್ಮ ಅಂತ ನಾವು ಭಾವಿಸಿದರೆ, ಹೂವು ಹರಳಿ ಆ ಹರಳಿದ ಹೂವಿನಲ್ಲಿ ಫ್ರ್ಯಾಗ್ರೆನ್ಸ್ ಅಂತ ಒಂದು ಬರುತ್ತಲ್ಲ, ಪರಿಮಳ ಬರುತ್ತಲ್ಲ, ಆ ಪರಿಮಳವೇ ಇಲ್ಲ ಅಂತಂದರೆ ಸಹಜವಾಗಿಯೇ ಒಂದು ಹೂವು ಹರಳುತ್ತೆ ಅಂತಂದರೆ ನಮ್ಮೆಲ್ಲರ ದೃಷ್ಟಿಯಲ್ಲಿ ಅದಕ್ಕೆ ಪರಿಮಳ ಇರುತ್ತೆ ಅಂತ. ಸಹಜವಾಗಿಯೇ ಧರ್ಮ ಅಂತ ಒಂದು ಇದೆ ಅಂತಂದರೆ ಪರಿಮಳಯುಕ್ತವಾಗಿರ್ತಕ್ಕಂಥ ಬದುಕನ್ನು ಆತ್ಮದ ಅನುಸಂಧಾನದಲ್ಲಿ ತನ್ನ ವ್ಯಕ್ತಿಯನ್ನು ಮೊಳಗಿಸ್ತಕ್ಕಂಥದ್ದು ಅಂತ ಒಂದು ಭಾವನೆ ಮತ್ತು ಅದು ಸ್ಥಿತಿಯೂ ಕೂಡ ಹೌದು. ಅಂತಹದೊಂದು ಆಧ್ಯಾತ್ಮಿಕತೆಯ ಅನುಸಂಧಾನದ ಕಾರ್ಯಕ್ರಮವನ್ನು ನಮ್ಮ ರಿಪಬ್ಲಿಕ್ ಟಿ ವಿಯವರು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಆಧುನಿಕವಾಗಿರ್ತಕ್ಕಂಥ ಜಗತ್ತಿನ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಮತ್ತೊಂದು ಕಡೆ ಮರೆತಿರ್ತಕ್ಕಂಥ ತನ್ನ ಸ್ವರೂಪದ ಜ್ಞಾನವನ್ನು ಕೂಡ ತಿಳಿಯಪಡಿಸ್ತಕ್ಕಂತಹದ್ದು. ಇಂತಹದೊಂದು ಪ್ಲ್ಯಾಟ್ಫಾರಮ್ನ ಕ್ರಿಯೇಟ್ ಮಾಡಿ ದಿನಪೂರ್ತಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂತೋಷ. ಅದರ ಉದ್ಘಾಟನೆ ಈಗಾಗಲೇ ಆಗಿದೆ. ಉದ್ಘಾಟನೆಗೆ ಬಂದು 4 ಮಾತುಗಳನ್ನು ಹೇಳಿ ಹೋಗ್ತೇನೆ ಅಂತಂದ್ಬಿಟ್ಟು ನಾವು ವ್ಯಕ್ತ ಮಾಡಿದ್ರಿಂದ ಅಂತಹದೊಂದು ವೇದಿಕೆಯನ್ನು ನೀವು ಕೊಟ್ಟಿದ್ರಿ, ತುಂಬ ಸಂತೋಷ. ಪ್ರಾರಂಭದಲ್ಲೇ ಹೇಳಿದ್ರಿ ಸ್ವಾಮಿ ವಿವೇಕಾನಂದರದು. ಅಮೆರಿಕಕ್ಕೆ ಹೋದಾಗ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದರೆ ಅಷ್ಟಕ್ಕೋಸ್ಕರ ಶಬ್ದಗಳಿಗೋಸ್ಕರನೇ ಮಾತ್ರ ಹೆದ್ರ ಅವರು. ಹೂ ಹರಳಿದ ತಕ್ಷಣವೇ ನಾವು ಯಾರೂ ಇಷ್ಟಪಡೋದಿಲ್ಲ, ಹೂವಿನೊಳಗಿನ ಪರಿಮಳ ಇಷ್ಟ ಅಂತ ನಾವು ಹೇಳಿದ್ವಲ್ಲ, ಹಾಗೆ ವ್ಯಕ್ತಿಯ ಮಾತುಗಳಿಗೆ ಅಷ್ಟೇ ಅಲ್ಲ, ವ್ಯಕ್ತಿಯ ಮಾತಿನ ಹಿಂದೆ ಇರ್ತಕ್ಕಂಥ ಒಂದು ಹರಳಿದ ಚೇತನ ಮಾತನಾಡಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಯಾವ ರೀತಿ ಸ್ಪಂದನೆ ಆಗುತ್ತೆ ಅನ್ನೋದಕ್ಕೆ. ಇಲ್ಲಿ ನಮ್ಮ ಮೈಸೂರಿನ ಮಹಾರಾಜರು, ನಮ್ಮ MP ಅವರು ಕೂಡ ಇಲ್ಲಿರೋದ್ರಿಂದ ಒಂದು ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಅಂತಹ ಸ್ವಾಮಿ ವಿವೇಕಾನಂದರು ನಮ್ಮ ದೇಶ ದಾಸ್ಯದಲ್ಲಿದ್ದ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಇನ್ನು ಯಾವ್ಯಾವುದೋ ರೀತಿಯಲ್ಲಿ ಪರಕೀಯರು, ಪರದೇಶದವರು ಹೀಗಳಿತಾ ಇದ್ದಂಥ ಕಾಲದಲ್ಲಿ ನಮ್ಮ ದೇಶವನ್ನು ಆ ದೇಶದ, ಅಮೇರಿಕ ದೇಶದ ಒಬ್ಬ ಶ್ರೇಷ್ಠ ಸಾಹಿತಿ ಮಾರ್ಕ್ ಟ್ವೇನ್ ಅಂತಕ್ಕಂಥವನನ್ನು ಕೂಡ ಕೇಳಿದಾಗ ಇಂಡಿಯಾ ಇಟ್ ಈಸ್ ಜಸ್ಟ್ ಎ ಸ್ನೇಕ್ ಚಾರ್ಮರ್ಸ್ ಲ್ಯಾಂಡ್ ಅಂತ ಹೇಳಿದಂಥ ಕಾಲಘಟ್ಟದಲ್ಲಿ, ಅದೇ ಸಂದರ್ಭದಲ್ಲಿ ನಮ್ಮ ದೇಶದಿಂದ ಅಲ್ಲಿಗೆ ಹೋಗಿ ನಮ್ಮ ದೇಶದ ಹಿರಿಮೆಯನ್ನು, ಗರಿಮೆಯನ್ನು ಮತ್ತೊಂದು ರೀತಿಯಲ್ಲಿ ಪ್ರದರ್ಶನವನ್ನು ಮಾಡಲಿಕ್ಕೆ, ಹಿರಿಮೆಯನ್ನು ತಂದುಕೊಡಲಿಕ್ಕೆ ಮೂಲ ಕಾರಣ ಸ್ವಾಮಿ ವಿವೇಕಾನಂದರು, ಅದರಿಗೆ ಸಂಶಯ ಇಲ್ಲ. ಅಂತಹ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋಗಲಿಕ್ಕೆ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಬೇಕಲ್ಲ, ಇನ್ಸ್ಪೈರ್ ಮಾಡಬೇಕಲ್ಲ.
ಅದು ಇನ್ಯಾರೂ ಅಲ್ಲ, ನಮ್ಮ ಮೈಸೂರಿನ ಇವರ ಮುತ್ತಜ್ಜನಾಗಿರ್ತಕ್ಕಂಥ ಎಂಟನೇ ಚಾಮರಾಜ ಒಡೆಯರವರು. ಚಾಮರಾಜ ಒಡೆಯರವರು ಅವತ್ತು ವಿವೇಕಾನಂದರ ಪ್ರತಿಭೆಯನ್ನು, ಶಕ್ತಿಯನ್ನು ನೋಡಿ ನೀವು ಯಾಕೆ ಹೋಗಬಾರ್ದು, ಎಲ್ಲ ರೀತಿಯ ಸಹಾಯವನ್ನು ಮಾಡೋದ್ರ ಜೊತೆಯಲ್ಲಿ ನಂತರದಲ್ಲಿ ಅವರಿಬ್ಬರ ಸಂಬಂಧ ಮತ್ತು ಪತ್ರಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ, ದ ಕೈಂಡ್ ಆಫ್ ಕನೆಕ್ಷನ್ ಆ್ಯಂಡ್ ಅಸೋಸಿಯೇಷನ್ ದೇ ಡಿಡ್ ಹ್ಯಾವ್ ಆ್ಯಂಡ್ ದೇ ಎಂಜಾಯ್ಡ್ ಬಿಟ್ವೀನ್ ಮೈಸೂರು ಮಹಾರಾಜ ಆ್ಯಂಡ್ ಸ್ವಾಮಿ ವಿವೇಕಾನಂದ. ಅಂತಹ ಸ್ವಾಮಿ ವಿವೇಕಾನಂದರು ಮುಂದೊಂದು ಮಾತನ್ನು ಹೇಳ್ತಾರೆ ಯಾವುದೋ ಸಂದರ್ಭಕ್ಕೆ ಬಂದಾಗ, ಇಫ್ ಇಂಡಿಯಾ ಲೀವ್ಸ್ ಓ ಡೈಸ್, ಇಫ್ ಇಂಡಿಯಾ ಡೈಸ್ ಓ ಲೀವ್ಸ್ ಅಂತ ತಾವು ಹೇಳಿದ್ರಿ. ಒಂದೊಂದು ದೇಶಕ್ಕೆ ಒಂದೊಂದು ಶಕ್ತಿ, ಹೌದು, ಒಂದೊಂದು ದೇಶಕ್ಕೆ ಒಂದೊಂದು ಶಕ್ತಿ, ಒಂದೊಂದು ಮಣ್ಣಿಗೆ ಒಂದೊಂದು ಗುಣ, ಆ ಗುಣಕ್ಕೆ ತಕ್ಕದಾಗಿರ್ತಕ್ಕಂಥ ಹಣ್ಣುಗಳು ಬೆಳೆಗಳು ಬರೋ ಹಾಗೆ ಒಂದೊಂದು ದೇಶಕ್ಕೆ ಒಂದೊಂದು ಶಕ್ತಿ ಇದೆ. ಆ ದೇಶ ಒಂದೊಂದನ್ನು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಸ್ವಾಮಿ ವಿವೇಕಾನಂದರು ಅವತ್ತಿಗೆ ಹೇಳಿದರು, ಭಾರತ ಉಳಿದರೆ ಅಳಿಯುವರಾರು, ಭಾರತ ಅಳಿದರೆ ಉಳಿಯುವರಾರು. ಅವತ್ತಿಗೆ ಹೇಳಿದ ಮಾತು. ಅಂದರೆ ಆಧುನಿಕ ನಮ್ಮ ಯುವಕರಿಗೆ ಅನ್ನಿಸ್ಬಹುದು, ಭಾರತ ಹೊರಟೋದ್ರೆ, ಭಾರತ ಇಲ್ಲ ಅಂತಂದರೆ ಜಗತ್ತು ಉಳಿಯೋದಿಲ್ವಾ ಹಾಗೆ ಅಂತ. ನೋಡಿ, ಮನುಷ್ಯನ ದೇಹ ಇದೆ, ಈ ದೇಹದಲ್ಲಿ ಇಂದ್ರಿಯಗಳು ಅಲ್ಲೇ ಇರ್ತವೆ, ದೇಹವೂ ಅಲ್ಲೇ ಇರ್ತದೆ, ಎಲ್ಲವೂ ಕೂಡ ಅಲ್ಲೇ ಇರ್ತವೆ. ಆದರೆ ಯಾವುದೋ ಒಂದು ಅಲ್ಲಿ ಉಳಿಲಿಲ್ಲ ಅಂತಂದರೆ ದೇಹ ಇದ್ದೂ ಕೂಡ ಯಾವ ರೀತಿ ಉಪಯೋಗ ಇಲ್ಲವೋ, ಶಿವನಿಲ್ಲದ ದೇಹ ಶವವೋ, ಅದೇ ರೀತಿ ಶಿವಸ್ವರೂಪಿಯಾಗಿರ್ತಕ್ಕಂಥ ಶಕ್ತಿ ಭಾರತ ಅನ್ನೋ ಅರ್ಥದಲ್ಲಿ ಇಫ್ ಇಂಡಿಯಾ ಡೈಸ್ ಹೂ ಲೀವ್ಸ್, ಇಫ್ ಇಂಡಿಯಾ ಲೀವ್ಸ್ ಹೂ ಡೈಸ್ ಅಂತ ಹೇಳಿದ ಒಂದು ಮಾತು. ಇಂತಹದೊಂದು ಹೊತ್ತಿನಲ್ಲಿ ಆಧ್ಯಾತ್ಮದ ಅನುಸಂಧಾನ ಮಾತುಗಳನ್ನ ಕೇಳ್ತೇವೆ, ಎಲ್ಲೋ ಬಿಟ್ಟು ಹೋಗ್ತವೆ. ಅದರ ಅನುಸಂಧಾನವನ್ನು ನಾವು ಮಾಡದಲ್ಲಿ ಹೋದದ್ದೇ ಆದರೆ, ಕೇವಲ ಅನುಸಂಧಾನ ಅಂತಕ್ಕಂತಹದ್ದು ಆಧ್ಯಾತ್ಮಿಕತೆಗೆ ಅಷ್ಟೇ ಅಲ್ಲ, ವಿಜ್ಞಾನದ ಅನುಸಂಧಾನವೂ ಉಂಟು. ನಾವು ಯಾವ ಯಾವ ಕ್ಷೇತ್ರದಲ್ಲಿ, ಏರಿಯಾದಲ್ಲಿ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೀವೋ ಅಲ್ಲಿ ಒಂದು ಅನುಸಂಧಾನ ಆಗಲಿಲ್ಲ ಅಂತಂದರೆ ಆ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅನುಸಂಧಾನ ಅಂತ ಯೋಚನೆ ಮಾಡಿದಾಗ ಇಟ್ ಈಸ್ ಜಸ್ಟ್ ಎಸ್ಟಾಬ್ಲಿಷಿಂಗ್ ಒನ್ ಸೆಲ್ಫ್ ಸಸ್ಟೈನಬಲಿ ಆನ್ ಸೆಲೆಕ್ಟೆಡ್ ಡೊಮೈನ್ ಆರ್ ದ ಟಾಪಿಕ್. ಇಲ್ಲಿ ಯಾವುದು ಬರ್ತದೆ ಆಧ್ಯಾತ್ಮಿಕತೆಗೆ ಅಂತ ಒಂದು ಬಂದಂಥ ಸಂದರ್ಭದಲ್ಲಿ, ಸೊ ಎಸ್ಟಾಬ್ಲಿಷಿಂಗ್ ಒನ್ ಸೆಲ್ಫ್ ಸಸ್ಟೈನಬಲಿ ಕಂಟಿನ್ಯೂಸ್ಲಿ ವಿದೌಟ್ ಎನಿ ಇಂಟ್ರಪ್ಷನ್ ವಿತ್ ದ ಅಲ್ಟಿಮೇಟ್ ರಿಯಾಲಿಟಿ. ತನ್ನ ಆತ್ಮದ ಜೊತೆಯಲ್ಲಿ, ತನ್ನ ಸ್ವಸ್ವರೂಪ ಜೊತೆಯಲ್ಲಿ, ಯಾವುದರಿಂದ ಆಚೆಗೆ ಮಾತನಾಡುವ ಪ್ರಾರಂಭದಲ್ಲಿ ಅವರು ಹೇಳಿದರು. ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ಸ. ಇಲ್ಲಿ ಯಾವುದು ಒಂದಕ್ಕಿಂತ ಒಂದು ಸೂಕ್ಷ್ಮ, ಒಂದಕ್ಕಿಂತ ಒಂದು ಗ್ರಾಸಿಫೈಡ್ ಆಗಿರ್ತಕ್ಕಂಥದ್ದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಇಂದ್ರಿಯ ವಸ್ತುಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿಯಿಂದ ಆಚೆಗಿರ್ತಕ್ಕಂತಹದ್ದು ಏನು ಅಂತ. ಇಂದ್ರಿಯ ವಸ್ತುಗಳನ್ನು ನಾವು ತುಂಬ ಇಷ್ಟಪಡ್ತೇವೆ, ಎಲ್ಲಿಯವರೆಗೂ ಇಂದ್ರಿಯಗಳು ಇರೋವರೆಗೂ. ಇಂದ್ರಿಯಗಳಿಲ್ಲದ ಇಂದ್ರಿಯ ವಸ್ತುಗಳಿಗೆ ಬೆಲೆ ಇಲ್ಲ. ಎಷ್ಟೇ ಸುಂದರವಾಗಿ, ಎಷ್ಟೇ ಚೆಂದ ಇದ್ರೂ ಕೂಡ ಕಣ್ಣು ಮುಚ್ಚಿದಾಗ ಸೌಂದರ್ಯಕ್ಕೆ ಬೆಲೆ ಇಲ್ಲ, ಕಣ್ಣು ಬಿಟ್ಟಾಗ ಸೌಂದರ್ಯಕ್ಕೆ ಬೆಲೆ ಇದೆ. ಹಾಗಿದ್ದರೆ ಕಣ್ಣು ಇರೋದರಿಂದ ಸೌಂದರ್ಯಕ್ಕೆ ಬೆಲೆಯೇ ಹೊರತು, ಹಾಡು ಕಿವಿ ಇರೋದ್ರಿಂದ ಅದನ್ನು ಕೇಳಲಿಕ್ಕಾಗುತ್ತೆ ಹೊರತು, ಇದರ ಅರ್ಥ ಏನು? ಇಂದ್ರಿಯಗಳು ಇಂದ್ರಿಯ ವಸ್ತುಗಳಿಗಿಂತ ಶ್ರೇಷ್ಠ ಅಂತ ಆಯ್ತು ಅಲ್ಲಿಗೆ. ಈಗ ಇಂದ್ರಿಯ ವಸ್ತುಗಳು ಇದ್ದಾವೆ, ಇಂದ್ರಿಯಗಳು ಇದ್ದಾವೆ, ಮನಸ್ಸು ಮಲಗಿದೆ, ಕಣ್ಣು ಕಿವಿ ಎಲ್ಲ ಅಲ್ಲಲ್ಲೇ ಇದ್ದಾವೆ. ಈಗ ಅವೆರಡೂ ಕೂಡ ಇದ್ದು ಯಾವುದೋ ಒಂದು ಇಲ್ಲ ಅಂತಂದರೆ ಅದಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ಯಾವುದಕ್ಕೆ ಬೆಲೆ ಬಂತು? ಈಗ ಮನಸ್ಸಿಗೆ ಬಂತು. ಮನಸ್ಸು ಇದೆ, ಇಂದ್ರಿಯಗಳು ಇದ್ದಾವೆ, ಇಂದ್ರಿಯ ವಸ್ತುಗಳಿದ್ದಾವೆ, ಬುದ್ಧಿ ಇಲ್ಲ. ಈಗ ಬುದ್ಧಿ ಅದನ್ನು ಹೇಳಿತ್ತು, ಇಂದ್ರಿಯಾಣಿ ಪರಾಣ್ಯಾಹು, ಇಂದ್ರಿಯಗಳಿಗಿಂತ, ಇಂದ್ರಿಯ ವಸ್ತುಗಳಿಗಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಯೋ ಬುದ್ಧೇ ಪರತಸ್ಸ. ಇನ್ನೊಂದು ಯಾವುದೋ ಇದೆಯಲ್ಲ ಇಂತಹದ್ದು. ಇನ್ನೊಂದು ಮಾತನ್ನು ಕೃಷ್ಣ ಇನ್ನೊಂದು ಕಡೆ ಹೇಳ್ತಾನೆ, ಭೂಮಿರಾಪೋ ಅನಲೋ ವಾಯು ಖಂ ಮನೋ ಬುದ್ಧಿರೇವಚ. ಭೂಮಿರಾಪೋ ಅನಲೋ ವಾಯು ಖಂ ಅಂದರೆ ಆಕಾಶ, ಮನಃ ಬುದ್ಧಿರೇವಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟದ. ಇಲ್ಲಿ ನಾವು ಯೋಚನೆ ಮಾಡಬೇಕು, ಅನುಸಂಧಾನವನ್ನು ಮಾಡುವ ನಿಟ್ಟಿನಲ್ಲಿ ಎರಡು, ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು, ಇನ್ನೊಂದು ಆಧುನಿಕವಾಗಿರ್ತಕ್ಕಂಥ ಭೌತ ಜಗತ್ತಿನದು. ಭೌತ ಜಗತ್ತಿನ ವಿಜ್ಞಾನ ಅಂತ ಒಂದು ತೆಗೆದುಕೊಂಡ್ರೆ ಅಲ್ಲಿ ಅವರು ಅನುಸಂಧಾನವನ್ನು ವಿಜ್ಞಾನಿಗಳು ಮಾಡಿದ್ರಿಂದ
ಸಾಕಷ್ಟು ಕೊಡುಗೆಗಳು ನಮಗೆ ಬಂದಿದ್ದಾವೆ, ಅದರ ಉಪಯೋಗವನ್ನು